ರವಿ ಮೂಲ ಹೆಸರು ರವಿರಾಜ್. ಅವರು ಕನ್ನಡ ಚಿತ್ರರಂಗದ ಪ್ರಮುಖ ಖಳನಟರಲ್ಲಿ ಒಬ್ಬರು. 2014ರಲ್ಲಿ ಬಿಡುಗಡೆಯಾದ ಉಗ್ರಂ ಚಿತ್ರದ ನಂತರ ಅವರಿಗೆ ಉಗ್ರಂ ರವಿ ಎಂಬ ಹೆಸರೇ ಜನಪ್ರಿಯವಾಯಿತು. ಉಗ್ರಂ ರವಿ ಅವರ ಜೀವನ ಪರಿಚಯ. ಮೂಲ ಹೆಸರು ರವಿರಾಜ್, ಜನಪ್ರಿಯ ಹೆಸರು ಉಗ್ರಂ ರವಿ. ಜನ್ಮ ದಿನಾಂಕ 1 ಏಪ್ರಿಲ್ 1989. ಜನ್ಮಸ್ಥಳ ಕೆಜಿಎಫ್. ವೃತ್ತಿ ಕನ್ನಡ ಚಲನಚಿತ್ರ ಹಾಗೂ ಕಿರುತೆರೆ ನಟ, ಮುಖ್ಯವಾಗಿ ಖಳನಾಯಕ. ಚಿತ್ರರಂಗ ಪ್ರವೇಶ ಪೋಷಕ ಹಾಗೂ ಖಳನಾಯಕ ಪಾತ್ರಗಳ ಮೂಲಕ ಗುರುತಿಸಿಕೊಂಡು ಉಗ್ರಂ ಚಿತ್ರದ ನಂತರ ಹೆಚ್ಚು ಪ್ರಸಿದ್ಧಿ ಪಡೆದವರು. ಅವರು ಕೆಜಿಎಫ್ನಲ್ಲಿ ಜನಿಸಿದ್ರು. ಅವರ ತಂದೆ ಗುಣಾಲನ್ ಸೇನೆಯಲ್ಲಿ 18 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಆರ್ಮಿ ಹಾಗೂ ಡಿಫೆನ್ಸ್ ಲ್ಯಾಂಡ್ನಲ್ಲಿ ಬೆಳೆದವರು ಉಗ್ರಂ ರವಿರಾಜ್. ನಮ್ಮ ಉಗ್ರಂ ರವಿರಾಜ್ ರವರು 2005-2006ನೇ ಸಾಲಿನ ಸ್ಟೇಟ್ ಲೆವೆಲ್ ಫುಟ್ಬಾಲ್ ಆಟಗಾರರಾಗಿದ್ರು ಎಂಬ ಹೆಗ್ಗಳಿಕೆ ಇದೆ. ಸಿನಿರಂಗದ ಪಯಣ 2013ರಲ್ಲಿ ಜೈ ಹೇ ವಿಲನ್ ಪಾತ್ರ ನಿರ್ವಹಿಸಿದ್ದಾರೆ. 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಉಗ್ರಂ ರವಿ ಅವರು ತಮ್ಮ ಗಂಭೀರ ವ್ಯಕ್ತಿತ್ವ, ದಿಟ್ಟ ದೇಹ ಭಾಷೆ, ರೌದ್ರ ನೋಟ ಮತ್ತು ಸಹಜ ಅಭಿನಯದಿಂದ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ. ನಾಯಕನಿಗೆ ಪ್ರಬಲ ಎದುರಾಳಿಯಾಗಿ ಕಾಣಿಸಿಕೊಳ್ಳುವ ಪಾತ್ರಗಳಲ್ಲಿ ಅವರು ವಿಶೇಷ ಮೆಚ್ಚುಗೆ ಪಡೆದಿದ್ದಾರೆ. ಅವರು ಅಭಿನಯಿಸಿದ ಪ್ರಮುಖ ಚಿತ್ರಗಳು ಉಗ್ರಂ, ಕೆಜಿಎಫ್ ಚಾಪ್ಟರ್ 1, ಕಾಂತಾರ, ಕ್ರ್ಯಾಕ್, ಭಗೀರ. ವಿಶೇಷತೆ: ಉಗ್ರಂ ರವಿ ಅವರ ಧ್ವನಿ, ಕಣ್ಣಿನ ಅಭಿವ್ಯಕ್ತಿ, ಬಲಿಷ್ಠ ವ್ಯಕ್ತಿತ್ವ ಹಾಗೂ ನೈಜ ಅಭಿನಯವು ಅವರನ್ನು ಕನ್ನಡ ಚಿತ್ರರಂಗದ ಗಮನಾರ್ಹ ಖಳನಟರಲ್ಲೊಬ್ಬರನ್ನಾಗಿ ಮಾಡಿದೆ. ಉಗ್ರಂ ಚಿತ್ರದ ಯಶಸ್ಸಿನ ನಂತರ ಉಗ್ರಂ ರವಿ ಎಂಬ ಹೆಸರು ಅವರ ಶಾಶ್ವತ ಗುರುತಾಯಿತು. 2008-2009ರಲ್ಲಿ ತೆಲುಗು ಚಿತ್ರರಂಗದಲ್ಲಿ ಯುಗಾನಿಕಿ, ಪ್ರೇಮಿಕಳು ಹಾಗೂ ತಮಿಳು ಚಿತ್ರರಂಗದಲ್ಲಿ ಕುಂಭ, ಬ್ಯಾಚುಲರ್ ಪಾರ್ಟಿ, ರೆಕಾರ್ಡಿಂಗ್ ರೂಮ್, ಅಗ್ರಿ ಶೆಟ್ಟಿ, ವಿಕ್ರಮ್ ಠಾಕೂರ್ ನಟಿಸಿದ್ದಾರೆ. ಕನ್ನಡದಲ್ಲಿ ಶ್ರೀಮತಿ ಸಿಂಧೂರ್, ವಿಜಯ್ ರಾಘವೇಂದ್ರ ಅಭಿನಯದ ಸಿನಿಮಾದಲ್ಲಿ ನಟನೆ ಹಾಗೂ ಕನ್ನಡ ಚಿತ್ರರಂಗದ ಶಶಿಕುಮಾರ್ ಅವರ ಪುತ್ರ ಅಭಿನಯಿಸಿರುವ ರಾಶಿ ಚಿತ್ರದಲ್ಲಿ ಕೂಡ ನಟನೆ ಮಾಡಿದ್ದಾರೆ. ಮುಂದಿನ ಅಪ್ಕಮಿಂಗ್ ನಾಯಕ ನಟನಾಗಿ ಚಂದ್ರಗಿರಿ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಉಗ್ರಂ ರವಿರಾಜ್ ಅವರಿಗೆ ಇನ್ನೂ ಹೆಚ್ಚು ಅವಕಾಶಗಳು ಸಿಗಲಿ ಎಂಬುದು ನಮ್ಮ ಕಲ್ಕಿ 24x7 ಕನ್ನಡ ನ್ಯೂಸ್ ಚಾನೆಲ್ ಆಶಯ. ಇನ್ನಷ್ಟು ಹೆಚ್ಚು ಸುದ್ದಿಗಾಗಿ ವೀಕ್ಷಿಸಿ ಕಲ್ಕಿ 24x7 ಕನ್ನಡ ನ್ಯೂಸ್ ಚಾನೆಲ್.